ಹಾಯ್ ಆಲ್. ಇವತ್ತು ನಾನು ಪೆಪ್ಪರ್ ಚಿಕನ್ ಡ್ರೈ ಮಾಡ್ತಾಯಿದ್ದೀನಿ. ಸೊ ಇದು ಬ್ಯಾಚುಲರ್ ಪೆಪ್ಪರ್ ಚಿಕನ್ ಡ್ರೈ, ಯಾಕಂದರೆ ನಮಗೂ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಈಸಿಯಾಗಿ ಫಾಸ್ಟಾಗಿ ಮಾಡೋ ಅಂಥ ಒಂದು ರೆಸಿಪಿ ಇದು. ಸೊ ಇದಕ್ಕೆ ಆನಿಯನ್ನು, ಟೊಮೆಟೊ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಕರ್ಬೇವಿನ ಸೊಪ್ಪು ಮತ್ತು ಒಂದು ಚಿಲ್ಲಿ, ಇಲ್ಲಿ ಪೆಪ್ಪರು ಮತ್ತು ಜೀರಿಗೆನ ಕುಟ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಮಿಕ್ಸಿಗೆ ಕೂಡ ಹಾಕ್ಕೋಬೋದು. ನಾನು ಪೆಪ್ಪರ್ 2 ಸ್ಪೂನು, ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ. ಸೊ ಒಂದು ಕಡಾಯಿಗೆ ಎಣ್ಣೆ ಹಾಕಿ ನಾನು ಆನಿಯನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗ ಆನಿಯನ್ ಫ್ರೈ ಮಾಡಿದ್ರು ನಾನು ಚಿಟಿಕೆ ಉಪ್ಪು ಹಾಕ್ತೀನಿ, ಸೊ ದಟ್ ಅದು ಗೋಲ್ಡನ್ ಬ್ರೌನ್ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಇದ್ರ ಜೊತೆಗೆ ಟೊಮೆಟೊನೂ ಆ್ಯಡ್ ಮಾಡ್ತೀನಿ. ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಲೈಕ್ ಸಾಫ್ಟ್ ಆಗಬೇಕು. ಅದು ನೀರು ಬಿಟ್ಕೊಳ್ಳುತ್ತೆ, ಅದೇ ಎಣ್ಣೆ ಬಿಟ್ಕೊಳ್ಳುತ್ತೆ. ಅಂದರೆ ನಾವು ಏನು ಫ್ರೈ ಮಾಡಿರ್ತೀವಲ್ಲ ಅದು ಕರೆಕ್ಟಾಗಿದೆ ಅಂತ ಎಣ್ಣೆ ಏನಾದರೂ ಬಿಟ್ಕೊಂಡ್ರೆ. ಸೊ ನೋಡಿ, ಇದ್ರಲ್ಲಿ ನಾನು ಇವಾಗ ಟೊಮೆಟೊ ಹಾಕಿದ್ದೀನಿ, ನಿಮಗೆ ಗೊತ್ತಾಗ್ಬೋದು ಅದು ಸಾಫ್ಟ್ ಆಗಿದೆ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಸೊ ಇದು ನಾನು 1/4 kg ಮಾಡ್ತಾ ಇರೋದು. ಸೊ 1/4 kg ಮಾಡ್ತಾ ಇರೋದಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು. ನಿಮಗೇನಾದರೂ 1 kg ಅರ್ಧ kg ಮಾಡಬೇಕು ಅಂತಂದರೆ ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿನ ನೀವು ಇನ್ಕ್ರೀಸ್ ಮಾಡ್ಬೋದು. ಇದಕ್ಕೆ ಕರ್ಬೇವಿನ ಸೊಪ್ಪು ಮ್ಯಾಂಡೇಟ್ರಿ, ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು ನೀವು ಜಾಸ್ತಿ ಹಾಕಿದಷ್ಟು ಚೆನ್ನಾಗೇ ಇರುತ್ತೆ. ಸೊ ಇದು 1/4 kg ಚಿಕನ್ನ ನಾನು ಸ್ಕಿನ್ ಔಟ್ ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಅರಿಶಿನ ಕೂಡ ಹಾಕಿದ್ದೀನಿ, ಅದು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ನೀವು ಒಂಚೂರು ಅರಿಶಿನನೂ ಹಾಕ್ಕೊಳ್ಳಿ. ಇನ್ನೇನು ನೀವು ಪುಡಿಗಳು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಬರೀ ಪೆಪ್ಪರು ಮತ್ತು ಜೀರಿಗೆ ಪೌಡ್ರ್ ಅಷ್ಟೇ ಹಾಕಿದ್ದೀನಿ. ಅದು ಹಾಕಿ ನಾನು ಚಿಲ್ಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಹಾಕಿದ್ದೀನಿ. ಈ ಧನಿಯಾ ಪುಡಿ ಆಗಲಿ ಅಥವಾ ನಿಮಗೆ ಖಾರದ ಪುಡಿ ಆಗಲಿ ಇದೇನೂ ನಿಮಗೆ ಅವಶ್ಯಕತೆ ಇಲ್ಲ. ಇದು ಬರೀ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ನೋಡಿ, ತುಂಬ ಚೆನ್ನಾಗಿ ನಿಮಗೆ ಫ್ಲೇವರ್ ಗೊತ್ತಾಗುತ್ತೆ. ಸೊ ಇದನ್ನು ನೋಡಿ ಚೆನ್ನಾಗಿ ಬೆಂದಾದಮೇಲೆ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಸೈಡಲ್ಲೆಲ್ಲ. ಈ ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕಿ ಗಾರ್ನಿಷ್ ಮಾಡಿದ್ರೆ ಸೂಪರ್, ಮುಗೀತು ಚಿಕನ್ ಪೆಪ್ಪರ್ ಚಿಕನ್ ಫ್ರೈ. ನೀವು ಡ್ರೈ ಆದರೂ ಮಾಡ್ಕೋಬೋದು, ಗ್ರೇವಿ ಆದರೂ ಮಾಡ್ಕೋಬೋದು.